ಹಲೋ ಫ್ರೆಂಡ್ಸ್, ಮೊದಲೆಲ್ಲ ಒಂದು ಸಿನಿಮಾದ ಸಕ್ಸಸ್ಸನ್ನು ಆ ಒಂದು ಸಿನಿಮಾ ಥಿಯೇಟರ್ನಲ್ಲಿ ಎಷ್ಟು ದಿನ ರನ್ ಆಯಿತು ಅನ್ನೋದ್ರ ಮೇಲೆ ಆ ಒಂದು ಸಿನಿಮಾದ ಸಕ್ಸಸ್ಸನ್ನು ಅಳಿತಾ ಇದ್ರು. ಅಂದರೆ ಒಂದು ಸಿನಿಮಾ ರಿಲೀಸ್ ಆಗಿ 50 ದಿನಗಳ ಕಾಲ ಥಿಯೇಟರ್ನಲ್ಲಿ ರನ್ ಆಗಿದೆ ಅಂದರೆ ಆ ಒಂದು ಸಿನಿಮಾ ಹಿಟ್ ಆಗಿದೆ ಅಂತ. ಅದೇ ಸಿನಿಮಾ 100 ದಿನಗಳ ಕಾಲ ಥಿಯೇಟರ್ನಲ್ಲಿ ರನ್ ಆದರೆ ಆ ಒಂದು ಸಿನಿಮಾ ಸೂಪರ್ ಹಿಟ್ ಆಗಿದೆ ಅಂತ. ಅದೇ ಸಿನಿಮಾ 100 ದಿನಗಳನ್ನು ದಾಟಿ ಮುನ್ನುಗ್ಗಿದ್ರೆ ಆ ಒಂದು ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ ಅಂತ ಒಂದು ಸಿನಿಮಾದ ಸಕ್ಸಸ್ಸನ್ನು ಅಳಿತಾ ಇದ್ರು. ಇಲ್ಲಿ ಯಾವುದೇ ರೀತಿಯ ಮೋಸ ಅನ್ನೋದು ಇರಲಿಲ್ಲ. ಆಡಿಯನ್ಸ್ಗಳ ಬಗ್ಗೆ ಸಿನಿಮಾದವರಿಗೆ ಗೊತ್ತಾಗ್ತಾ ಇತ್ತು, ಸಿನಿಮಾದವರಿಗೆ ಆಡಿಯನ್ಸ್ಗಳ ಬಗ್ಗೆ ಗೊತ್ತಾಗ್ತಾ ಇತ್ತು. ಇಲ್ಲಿ ಯಾರಿಂದಲೂ ಯಾರಿಗೂ ಕೂಡ ಮೋಸ ಅನ್ನೋದು ಇರಲಿಲ್ಲ. ಆದರೆ ಈಗ ಪ್ಯಾನ್ ಇಂಡಿಯಾ ಅನ್ನುವಂತಹ ಒಂದು ಟ್ರೆಂಡ್ ಶುರುವಾಗಿದೆ. ಈ ಒಂದು ಟ್ರೆಂಡ್ನಲ್ಲಿ ಸಿನಿಮಾ ರಿಲೀಸ್ ಆದ ಮೊದಲ ದಿನವೇ ಸಿನಿಮಾ 100 ಕೋಟಿ 200 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನ ಮಾಡುತ್ತೆ. ಸಿನಿಮಾ ರಿಲೀಸ್ ಆದ ಒಂದೇ ವಾರಕ್ಕೆ 1000 ಕೋಟಿ ಕ್ಲಬ್ ಕೂಡ ಸೇರುತ್ತೆ. ಒಂದು ಸಿನಿಮಾ 1000 ಕೋಟಿ ಕ್ಲಬ್ ಸೇರಿದೆ ಅಂತ ಸುದ್ದಿ ಆಗ್ತಿದ್ದ ಹಾಗೆ ಇದೊಂದು ಸುಳ್ಳು ಸುದ್ದಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ನಡೆಯುತ್ತವೆ. ಹೌದು ಫ್ರೆಂಡ್ಸ್, ಇತ್ತೀಚಿನ ದಿನಗಳಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಸಾಕಷ್ಟು ಸಿನಿಮಾಗಳು ಪ್ಯಾನ್ ಇಂಡಿಯಾ ಸಿನಿಮಾಗಳಾಗಿ ರಿಲೀಸ್ ಆಗ್ತಾ ಇವೆ. ರಿಲೀಸ್ ಆದ ಒಂದೇ ವಾರಕ್ಕೆ ನಮ್ಮ ಸಿನಿಮಾ 500 ಕೋಟಿ ಕ್ಲಬ್ ಸೇರಿದೆ, 1000 ಕೋಟಿ ಕ್ಲಬ್ ಸೇರಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳನ್ನು ಶೇರ್ ಮಾಡ್ತಾರೆ. ಈ ರೀತಿಯ ಪೋಸ್ಟ್ಗಳನ್ನು ಶೇರ್ ಮಾಡ್ತಿದ್ದ ಹಾಗೆ ಇದೊಂದು ಸುಳ್ಳು ಸುದ್ದಿ ಅನ್ನೋ ಬಗ್ಗೆ ಕೂಡ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾ ಯೂಸರ್ಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯನ್ನ ಮಾಡ್ತಾರೆ. ಇನ್ನು ಈ ರೀತಿ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ವಿಚಾರದ ಬಗ್ಗೆ ದರ್ಶನ್ ಅವರಿಗೂ ಕೂಡ ಒಮ್ಮೆ ಪ್ರಶ್ನೆಯನ್ನ ಕೇಳಲಾಗಿತ್ತು. ಆಗ ದರ್ಶನ್ ಅವರು ಈ ರೀತಿ 200 ಕೋಟಿ 300 ಕೋಟಿ 500 ಕೋಟಿ 1000 ಕೋಟಿ ಕ್ಲಬ್ ಸೇರಿತು ಅಂತ ಹೇಳ್ತಾರಲ್ಲ, ಅದರ ಲೆಕ್ಕವನ್ನ ಕೊಡೋದಕ್ಕೆ ಹೇಳಿ, ಅದರ ಪ್ರೂಫನ್ನು ಕೊಡೋದಕ್ಕೆ ಹೇಳಿ ಅಂತ ದರ್ಶನ್ ಅವರು ಹೇಳಿದ್ರು. ಇಲ್ಲಿ ಯಾರು ಕೂಡ ನಮ್ಮ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಇಷ್ಟು ಕೋಟಿ ಕಲೆಕ್ಷನ್ ಮಾಡ್ತು ಅಂತ ಕಂಪ್ಲೀಟ್ ಲೆಕ್ಕವನ್ನ ಇಲ್ಲಿ ಯಾರು ಕೂಡ ಕೊಡೋದಿಲ್ಲ. ಅದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿಗಳು ಹರಿದಾಡುತ್ತೆ ಅಷ್ಟೇನೆ ಅಂತ ದರ್ಶನ್ ಅವರು ಹೇಳಿದ್ರು. ಈಗ ದರ್ಶನ್ ಅವರು ಹೇಳಿದ್ದಂತಹ ಮಾತು ನಿಜ ಆದಂತೆ ಕಾಣ್ತಾ ಇದೆ. ಯಾಕಂದ್ರೆ ಈ ವರ್ಷ ರಿಲೀಸ್ ಆದಂತಹ ದೊಡ್ಡ ದೊಡ್ಡ ಪ್ಯಾನ್ ಇಂಡಿಯಾ ಸಿನಿಮಾಗಳ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ನಡೀತಾ ಇದೆ. ಹೌದು ಫ್ರೆಂಡ್ಸ್, ಇದೇ ವರ್ಷ ರಿಲೀಸ್ ಆದಂತಹ ಬಾಲಿವುಡ್ನ ಶಾರುಖ್ ಖಾನ್ ಅವರ ಪಠಾನ್ ಸಿನಿಮಾ 1000 ಕೋಟಿ ಕ್ಲಬ್ ಸೇರಿತು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ರು. ಈ ಒಂದು ಸುದ್ದಿಯನ್ನ ಕೇಳಿ ಸಾಕಷ್ಟು ಜನ ಇದು ನಿಜ ಅಂತ ನಂಬಿದ್ರು. ಅಭಿಮಾನಿಗಳು ಕೂಡ ತುಂಬಾನೇ ಖುಷಿ ಪಟ್ಟಿದ್ರು. ಒಂದೆರಡು ದಿನ ಕಳೀತಾ ಇದ್ದ ಹಾಗೆ ಇದೊಂದು ಸುಳ್ಳು ಸುದ್ದಿ ಅನ್ನೋ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸುದ್ದಿಗಳು ಹರಿದಾಡಿದ್ವು. ಇನ್ನು ಇದೇ ವರ್ಷ ಶಾರುಖ್ ಖಾನ್ ಅವರದ್ದೇ ಜವಾನ್ ಸಿನಿಮಾ ಕೂಡ ರಿಲೀಸ್ ಆಯಿತು. ಈ ಒಂದು ಸಿನಿಮಾ ಕೂಡ 1000 ಕೋಟಿ ಕ್ಲಬ್ ಸೇರಿದೆ ಅಂತ ಹೇಳಿದ್ರು. ನಂತರ ಒಂದೆರಡು ದಿನಗಳ ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ಇದು ಕೂಡ ಸುಳ್ಳು ಸುದ್ದಿ ಅನ್ನೋ ಬಗ್ಗೆ ಚರ್ಚೆಗಳು ನಡೆದವು. ಇನ್ನು ಪ್ರಭಾಸ್ ಅವರ ಆದಿಪುರುಷ ಸಿನಿಮಾ, ಈ ಒಂದು ಸಿನಿಮಾ 500ರಿಂದ 600 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡ್ತು ಅನ್ನೋ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸುದ್ದಿಗಳು ಹರಿದಾಡಿದ್ವು. ಇವುಗಳನ್ನು ನೋಡಿದಂತಹ ಸಾಕಷ್ಟು ಜನ ಆಡಿಯನ್ಸ್ಗಳು ಈ ಒಂದು ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ 500 ಕೋಟಿ ಕ್ಲಬ್ ಸೇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಚರ್ಚೆಯನ್ನ ಮಾಡಿದ್ರು. ಇನ್ನು ತಮಿಳಿನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾವಾಗಿದ್ದ ತಳಪತಿ ವಿಜಯ್ ಹಾಗೂ ಲೋಕೇಶ್ ಕನಗರಾಜು ಅವರ ಕಾಂಬಿನೇಷನ್ನ ಲಿಯೋ ಸಿನಿಮಾದ ಬಾಕ್ಸ್ ಆಫೀಸ್ ಕಲೆಕ್ಷನ್ ವಿಚಾರದ ಬಗ್ಗೆ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗಳು ನಡೆದಿದ್ವು. ತಮಿಳಿನ ಲಿಯೋ ಸಿನಿಮಾ 500 ಕೋಟಿ ಕ್ಲಬ್ ಸೇರಿದೆ ಅನ್ನೋ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸುದ್ದಿಗಳು ಹರಿದಾಡಿದ್ವು. ಇದನ್ನ ನೋಡಿದಂತಹ ಸಾಕಷ್ಟು ಜನ ಆಡಿಯನ್ಸ್ಗಳು ಈ ಒಂದು ಸಿನಿಮಾ 500 ಕೋಟಿ ಕ್ಲಬ್ ಸೇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು. ಇನ್ನು ಈಗ ಪ್ರಶಾಂತ್ ನೀಲ್ ಅವರು ಹಾಗೂ ಪ್ರಭಾಸ್ ಅವರ ಕಾಂಬಿನೇಷನ್ ನ ಸಲಾರ್ ಸಿನಿಮಾದ ವಿಚಾರದಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಹೌದು ಫ್ರೆಂಡ್ಸ್, ಸಲಾರ್ ಸಿನಿಮಾ ರಿಲೀಸ್ ಆದ ಮೊದಲ ದಿನವೇ ಹಳೆಯ ರೆಕಾರ್ಡ್ಗಳನ್ನ ಬ್ರೇಕ್ ಮಾಡಿ ಹೊಸ ದಾಖಲೆಯನ್ನ ಬರೆದಿದೆ ಅಂತ ಅಫಿಷಿಯಲ್ ಆಗಿ ಪೋಸ್ಟರ್ಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ರು. ನಂತರ ಸಲಾರ್ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ 200 ಕೋಟಿ ಕಲೆಕ್ಷನ್ ಮಾಡಿದೆ, 400 ಕೋಟಿ ಕಲೆಕ್ಷನ್ ಮಾಡಿದೆ ಅಂತ ಅಫಿಷಿಯಲ್ ಅಕೌಂಟ್ ಇಂದ ಪೋಸ್ಟರ್ಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ರು. ಸಲಾರ್ ಸಿನಿಮಾದ ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಈ ಒಂದು ಪೋಸ್ಟ್ ಗಳನ್ನ ನೋಡಿದಂತಹ ಸಾಕಷ್ಟು ಜನ ಆಡಿಯನ್ಸ್ಗಳು ಈ ಒಂದು ಪೋಸ್ಟ್ ಫೇಕ್ ಅಂತ ಹೇಳಿದ್ರು. ಸೋಷಿಯಲ್ ಮೀಡಿಯಾ ಯೂಸರ್ಸ್ ಗಳಿಂದ ಈ ರೀತಿಯ ರಿಯಾಕ್ಷನ್ ಬರ್ತಿದ್ದ ಹಾಗೆ ಅಫಿಷಿಯಲ್ ಆಗಿ ಶೇರ್ ಮಾಡಿದಂತಹ ಪೋಸ್ಟರ್ ಗಳನ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಪೋಸ್ಟರ್ ಗಳನ್ನ ಡಿಲೀಟ್ ಮಾಡಿದ್ದಾರೆ. ಅಂದ್ರೆ ಇತ್ತೀಚೆಗೆ ರಿಲೀಸ್ ಆದಂತಹ ದೊಡ್ಡ ದೊಡ್ಡ ಪ್ಯಾನ್ ಇಂಡಿಯಾ ಸಿನಿಮಾಗಳ ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಇನ್ನು ನಿಮ್ಮ ಪ್ರಕಾರ ಈ ರೀತಿಯ ರಿಪೋರ್ಟ್ಗಳು ನಿಜಾನ ಸುಳ್ಳ ಅನ್ನೋದ್ರ ಬಗ್ಗೆ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.